ಗುಂಗಾರ್ ಕಬಾಬಿ ಕಾಂಪಿಟೇಷನ್ ಇತ್ತು. ಬಂದಾಗ ಪೂರಿ ಕಪ್ಪ ಊದಿತೀನಿ. ಸ್ಟಾರ್ಟ್ ಕರೋ 10 ಮಾಡಿ. ಗುಡ್ ಈವ್ನಿಂಗ್. ಏನಕ್ಕಪ್ಪ ಇವತ್ತು ಗುಡ್ ಈವ್ನಿಂಗ್ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ ಪಕ್ಕದಲ್ಲೇ ನಿಂತಿದ್ದಾರೆ. ಸೊ ಗೋಲ್ಗಪ್ಪನ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ನಮ್ಮ ಫ್ರೆಂಡ್ಸು 5 ಜನ ಇದೀವಲ್ವಾ, 5 ಜನ ಇದೀವಿ. ಸೊ ಅವರಿಗೆಲ್ಲ ಇವತ್ತು ಗೋಲ್ಗಪ್ಪ ಚಾಲೆಂಜ್ ಮಾಡ್ತಾ ಇದೀವಿ. ಸೊ ಲೆಟ್ಸ್ ಸ್ಟಾರ್ಟ್. ಗೈಸ್, ಅಣ್ಣ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಸಾಲ್ಟೇಜ್ ಆದರೆ ಬೇಕಾಗುತ್ತೆ ಅಂತ. ಚಾಲೆಂಜು ಇವನು ಪ್ರೀತಮ್ಮು, ಇವನು ರಘು, ಅವ್ನು ಸಾಯಿಮಂತನು, ಪವನ್ನು. ಸೊ ಇವತ್ತಿನ ಚಾಲೆಂಜ್ ಏನಂದ್ರೆ ಅನ್ಲಿಮಿಟೆಡ್ ಪುರಿ ಕೊಡಿ. ನಮ್ಮ ಬಾಯ್ಸ್ ಯಾರು ಗೆಲ್ತಾರೆ ನೋಡೋಣ. ಅವ್ರು ತಿನ್ನೋವರೆಗೂ ತಿನ್ಲಿ. ಇವನು ಗೆಲ್ತಾನ ಇಲ್ಲ ಇವನು ಗೆಲ್ತಾನ, ಸಾಯಿಮಂತನ್ ಗೆಲ್ತಾನ, ಪವನ್ ಗೆಲ್ತಾನ. ಮೊದಲನೇ ಪೂರಿ ನಾನೇ ಆರ್ಗನೈಸರ್ ಅಣ್ಣ. ಅವರಿಗೆ 3 ಇವ್ರು 4. ಸುಮ್ಮನೆ ಚಾಲೆಂಜ್ ಅಷ್ಟೇ, ಪಾರ್ಟಿ ಅಲ್ಲ. ಯಾರು ಕನ್ಫ್ಯೂಸ್ ಆಗ್ಬಾರ್ದು. ಇನ್ನ 3 ಪಾರ್ಟಿ ಪೆಂಡಿಂಗ್ ಇದೆ. ಗುಂಗಾರ್ ಕಬಾಬಿ ಕಾಂಪಿಟೇಷನ್ ಇತ್ತು. ನಮ್ ಜನಗಳು ಫ್ರೀ ಆಗಿ ಸಿಗುತ್ತೆ ಅಂದ್ರೆ ಏನೇನೆಲ್ಲ ಟಿಪ್ಸ್ ಕೊಡಲ್ಲ ನೋಡಿ. ಎಲ್ರು ಗೋಯಿಂಗ್ ಖಾರ ಆಗ್ತಿಲ್ಲ ನೀವು. ಅಣ್ಣ ಏನ್ ಮಾಡಿ ಗೊತ್ತಾ, ಖಾರ ಸ್ವಲ್ಪ ಜಾಸ್ತಿ ಹಾಕ್ಬಿಡಿ. ನೀವು ಖಾರ ಹಾಕ್ಲಾರ ಮುಡ್ಕೊಂಡ್ ದುಡ್ಡು ಹೋಗ್ಬಿಡುತ್ತೆ. ಹಾಕ್ಬೇಕು. ಒಬ್ನಿಗೆ ನಮ್ ದುಡ್ಡಿನ ಬಗ್ಗೆ ಕನ್ಸನ್ ಇರೋದು. ಗೆದ್ದವರಿಗೆ ಎಷ್ಟಾದ್ರೂ ತಿನ್ನ ನೀನು ಚೆನ್ನಾಗಿರೋ, ಎಷ್ಟಾದ್ರೂ ತಿನ್ನ. ಸಾಕೋಣ. ಗೆದ್ದವರಿಗೊಂದು ಗೋಲ್ಡ್ ರಿಂಗು. ಗೆದ್ದವ್ರಿಗೆ ಜೆಎಸ್ ಕಡೆಯಿಂದ ಗೋಲ್ಡ್ ರಿಂಗು. ಪ್ರೀತಮ್ಮ, ಏನ್ ಅನ್ನಿಸ್ತೈತಪ್ಪ? ಏನ್ ಅನ್ನಿಸ್ತೈತೆ ಹೇಳಪ್ಪ? ಏನು ಅನ್ನಿಸ್ತಾರೆ ಇವಾಗ? ರಘು, ಏನ್ ಅನ್ನಿಸ್ತೈತಪ್ಪ? ಕಪ್ಪ ಅರ್ಧೋಗ್ತಾ ಇದೆ. ಸಾಯಿಮಂತನ್ ಏನ್ ಅನ್ನಿಸ್ತಿದ್ಯಪ್ಪ? ತುಂಬಾ ಚೆನ್ನಾಗಿ ಡಿಸ್ಟರ್ಬ್ ಮಾಡ್ಬೇಡಪ್ಪ. ಗೈಸ್, ಎಲ್ರು ಎಷ್ಟು ತಿನ್ನೋದ್ರಲ್ಲಿ ಮುಳುಗೋಗಿದ್ದಾರೆ ಅಂದ್ರೆ ಡಿಸ್ಟರ್ಬ್ ಮಾಡಬೇಡ ಅಂತಿದ್ದಾರೆ. ಸುಮಾರು ಸಲ ಚಾನಲ್ ತಗೋಬೇಕಂತಿದ್ದೆ, ನೋಡೋಣ ಇವಾಗ ಎಷ್ಟಾಗುತ್ತೆ. ಹೇಳು, ಯಾರು ರಿಯಲ್ ವಿನ್ನರ್? ರಿಯಲ್ ವಿನ್ನರ್ ರಘು ಗೆಲ್ತಕ್ಕಣ. ಗೆದ್ದ ಮೇಲೆ ಕರೆಕ್ಟ್ ಆಗಿ 5 ನಿಮಿಷಕ್ಕೆ ಓಡೋಯ್ತಾನೆ. ಸುತ್ತ ಕೊಟ್ಬಿಡು. ಕಾಂಪಿಟೇಷನ್ ಅದನ್ನ ಓದಿಸ್ತೀವಿ. ಆಮೇಲೆ ಸ್ವಲ್ಪ ಸುಕ್ಕ, ಆಮೇಲೆ ಮತ್ತೆ 16 ಅನ್ನಕ್ಕೆ ಬಾದ್ರು ಸುಕ್ಕದ 16 ಕಟ್ಟ. 4 ಪ್ಲೇಟ್ ಆಗಿರೋದು. 4 ಪ್ಲೇಟ್ ಆಗಿದೆ. ನೋಡ, ಈ ಚಾಲೆಂಜ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಪ್ರೀತಮ್ ವಿನ್ ಆಗ್ತಾನ, ರಘು ವಿನ್ ಆಗ್ತಾನ, ನಮ್ ಸಾಯಿಮಂತನ್ ವಿನ್ ಆಗ್ತಾನ, ಇಲ್ಲ ಪವನ್ ವಿನ್ ಆಗ್ತಾನ? ಪ್ರೆಡಿಕ್ಷನ್ ಪ್ರೀತಮ್ ಮೇಲೆನೆ ಜಾಸ್ತಿ ಇರೋದು. ಸ್ವಲ್ಪ ದೊಡ್ಡದಿದೆ. ಯಾರು ವಿನ್ ಆಗ್ಬಹುದು? ಯಾರು? ಕೌನ್ ಜೀತೆಗ. ಗೈಸ್, ನಮಗೆ ಒಂದೇನ್ ಪ್ಲಸ್ ಅಂದ್ರೆ ಇಷ್ಟೊತ್ತವರೆಗೂ ಯಾರು ಬಂದಿರ್ಲಿಲ್ಲ, ಬೇರೆ ಕಸ್ಟಮರ್ಗಳು. ಅಣ್ಣ ಪಾಪ ನೋಡು ವಾಪಸ್ ಹೊರಡ್ತೀನಿ ಅಂದ್ರೆ ವ್ಯಾಪಾರ ಮಾಡ್ತಾವನೆ. ಅಣ್ಣ, ಯಾರು ಗೆಲ್ಬಹುದು? ಎಲ್ಲರನ್ನು ನೋಡಿ, ಯಾರು ಗೆಲ್ಬಹುದು? ಸಾಯಿಮಂತನ್. ಇನ್ನೊಂದ್ಸಲ ರಿಪೀಟ್ ಮಾಡು. ಸೊ ಗೈಸ್, ಏನು ಅಂದ್ರೆ ಸಾಯಿಮಂತನ್ ಇದ್ರಲ್ಲಿ ಪ್ಯೂರ್ ವೆಜಿಟೇರಿಯನ್. ನನಗೆ ಅವನೇ ಗೆಲ್ತಾನೆ ಅನ್ನಿಸ್ತಾ ಇದೆ. ಇವರೆಲ್ಲ ಮಟನ್ ತಿನ್ನೋರು. ಇಲ್ಲಿ ವಿನ್ನರ್ ಸಾಕಪ್ಪ. ಮಾಡಿ ಪವನ್ ಔಟಾ? ಪವನ್ ಔಟ್. ಮೊದಲನೇ ಕಂಟೆಸ್ಟೆಂಟ್ ಔಟ್ ಆಗಿದ್ದಾರೆ. ಮೊದಲನೇ ಕಂಟೆಸ್ಟೆಂಟ್ ಪವನ್ ಅವರು ಔಟ್ ಆಗಿದ್ದಾರೆ. ಇನ್ನು 3 ಜನ ಕಂಟೆಸ್ಟೆಂಟ್ ಉಳಿದಿದ್ದಾರೆ. ಲೆಟ್ಸ್ ವಾಚ್. ಅವನದೇನು ಕೆಪಾಸಿಟಿ ಮುಗ್ದಿಲ್ಲ, ಬ್ಯಾಡ್ಮಿಂಟನ್ ಆಡೋಕೆ ಹೋಗ್ಬೇಕು ಅಂತ ಬಿಟ್ಟು ಅನ್ಸುತ್ತೆ. ಇಷ್ಟಾಗ ಒಂದು ಕೆಪಾಸಿಟಿ. ರೀಸನ್ಸ್ ಏನಾಗಿರ್ಬೋದು? ನನಗೆ ದುಡ್ಡು ಉಳಿದಿರೋದು ಇಂಪಾರ್ಟೆಂಟ್. ಗೋಲ್ಗಪ್ಪ ಇಲ್ಲ, ಕೆಪಾಸಿಟಿ ಇದೆ, ಬಟ್ ಆದ್ರೆ ಜಾಸ್ತಿ ಆಯಿಲ್ ಮೇಡಮ್ ಒಳ್ಳೇದಲ್ಲ. ಅಟ್ಲೀಸ್ಟ್ ಸೆಕೆಂಡ್ ಪ್ಲೇಸ್ ಗಾರ ಟ್ರೈ ಮಾಡೋಣ. ಸಾಯಿಮಂತನ್ ಅವರು ಆರೋಗ್ಯದ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇದ್ದಾರೆ. ಇದು ತುಂಬಾ ಒಳ್ಳೆ ವಿಷಯ. ಪ್ಲಸ್ ನನಗೂ ತುಂಬಾ ಒಳ್ಳೆ ವಿಷಯ. ಆಲೂನೇ ಖಾಲಿ ಹೋಗೈತೆ. ಈರುಳ್ಳಿ ಖಾಲಿಯಾಗಿ ಅಣ್ಣ ಮತ್ತೆ ಕಲಿಸ್ಕೊತಾ ಇದ್ದಾರೆ. ಗೋಲ್ಗಪ್ಪ ಸ್ಟಾರ್ಟ್.
ನಮ್ ಬಾಸ್ ಇನ್ನೂ ಒಂದ್ 30 ತಿನ್ಬೋದು ಅನ್ಕೊಂಡಿದೀನಿ. 30 ಆಗಲ್ಲ, ಇನ್ನು 2 ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ. 2 ಪೂರಿ ಅಲ್ಲ, 2 ಪ್ಲೇಟು ತಿನ್ಬೋದು ಮ್ಯಾಕ್ಸಿಮಮ್. ಬೇಡ, ಇನ್ನೂ ಒಂದು ಪ್ಲೇಟ್ ಅರ್ಜೆಂಟ್ ಮಾಡಿ ನಿಮ್ಗೆ ಲಾಸ್ ಅಲ್ವಾ? ಎಷ್ಟು ಬ್ಯಾಗ್ ಬಿಸ್ನೆಸ್ ಸ್ಟ್ರಾಟಜಿ ಕೊಡ್ತಾ ಇದ್ದಾನೆ. ರಘು ಬ್ಯಾಗ್ ಇಲ್ಲಿ ಇಟ್ಟ, ಇವಾಗ ರಘು ಇನ್ನೂ ಬೂಸ್ಟ್ ಅಪ್ ಆಗಿದ್ದಾನೆ. ಸುಕ್ಕಾಗಿ ಸಪ್ರೇಟ್ ಪ್ಲೇಟ್, 4 ಪ್ಲೇಟ್. ಸುಕ್ಕ ಪ್ಲೇಟ್ ಕೊಡ್ತೀರಾ ಬೈ? ಬಾಯ್ಸ್ ತಿಂತಾನೆ ಇದಾರೆ. ಓ ಔಟ್ ಆಗ ಹತ್ತಿರದಲ್ಲೂ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಇನ್ನೊಂದು ಪ್ಲೇಟ್ ಅನ್ಕತೀನಿ. ಪ್ಲೇಟ್ ಮ್ಯಾಕ್ಸಿಮಮ್ ಅಂದ್ರೆ ಇರೋ ಸ್ಪೀಡಲ್ಲಿ ನೋಡಿದ್ರೆ ಇನ್ನೂ 1 ಪ್ಲೇಟ್. ನನ್ನ ಪ್ರಕಾರ ರಘುನಿಗೆ ಹೇಳ್ಬೋದು ಅನ್ಸುತ್ತೆ. ಅವ್ನು ಅಲ್ಲಾಡಿದ ಇನ್ನೊಂದು ಕಡೆ ಹೇಳ್ತೀನಿ. ಪ್ಯಾರ ಹಾಕ್ಬಿಟ್ಟು ಒಂದಕ್ಕೆ ಸರಿಯಾಗಿತ್ತು. ನೀನು ತಿಂದಿದ್ದ? ಲೋ ಅದು ಮಾಡ್ಲಾ ಅಂತ ಏನದೇನು 60 ಪೂರಿ ಗಾಯ್ಸ್. ಈ ವಿಡಿಯೋದಲ್ಲಿ 15,000 ಲೈಕ್ಸ್ ಬಂದ್ರೆ 15 ಹೊಡಿ. ಕೆಪಾಸಿಟಿ ಇದೆ. 15 ಮಾಡ್ಲಿ. 1 ಪ್ಲೇಟ್ ತಿನ್ನು 50 ಆಗುತ್ತೆ. 1 ಪ್ಲೇಟ್ ತಿನ್ನೋ 50 ಆಗುತ್ತೆ. ಪವನ್ ಸಾಯಿ ಅಂತ ನಿಂಗೆ ಮೋಟಿವೇಶನ್ ಕೊಡ್ತಾ ಇದ್ದಾನೆ. ಇನ್ನೊಂದು ಪ್ಲೇಟ್ 50 ಆಗುತ್ತೆ ತಿನ್ನು. 43 ಯಾಕೆ ಔಟ್ ಆಯ್ತೀಯ? ಅಲ್ಲಿದ್ದಾರೆ ಅವ್ರಿಬ್ರು. ನೀನ್ ಇರ್ಲಿ, ಅವ್ರು ಸೆಂಚುರಿ ಹೋಯ್ತಾರೆ. ಕಾಂಪಿಟೇಷನ್ ಸರಿಯಾದ ಕ್ಯಾಂಡಿಡೇಟ್ ಹಾಕಿಲ್ಲ. ಸೆಕೆಂಡಿಗೆ ಬರ್ತೀನಿ. ಔಟೇನೋ 50 ಕಣ್ಲ. ಸೊ ಪ್ರೀತಮ್ CS ಅವ್ರು ಔಟ್ ಆಗಿದ್ದಾರೆ 2ನೇ ಕಂಟೆಸ್ಟೆಂಟ್ ಆಗಿ. ಔಟ್ ಆಯ್ತಿದ್ದೀನಿ ನೋಡಿ, ಇನ್ನ ತಿಂತಾನೆ ಇದ್ರೆ 50 ಪ್ಲಸ್. ಇನ್ನ ಲಾಸ್ಟ್ 2 ಕಂಟೆಸ್ಟೆಂಟ್ಸ್, ಅದು ನಮ್ಮ ಸಾಯಿ ಮಂತನ್ ಮತ್ತೆ ರಘು. ಇನ್ನೆರಡೇ ನಿಂದಿರೋ ತಿನ್ಲ 1 ಪ್ಲೇಟಿಗೆ. ಎರಡು ತಿನ್ನು ಪ್ಲೇಟ್ ಕಂಪ್ಲೀಟ್ ಆಗ್ತೆ. ನೀರು ಕುಡಿಬೇಕು ಬರೀ ಹಂಗೆ ಅಲಗಡ್ಡೆ ಹಾಕ್ಸ್ಕೊಂತ. ಸಾಯಿ ಮಂತನ್ ಔಟ್ ಆದ. ಸೊ ದ ವಿನ್ನರ್ ಇಸ್ ರಘು. ಇಲ್ಲ ಕಣ, ಇನ್ನೂ ಇದೆ ತಡಿ. ಅಲ್ಲ ಕಣೋ, ಈಗ ಇರೋವನೇ ನೀನೊಬ್ಬ. ಈ ವಿಡಿಯೋಗೆ ನಮಗೆ 1,000 ಲೈಕ್ಸ್ ಬಂದ್ರೆ ನಮ್ ಸಬ್ಸ್ಕ್ರೈಬರ್ಸ್ ಈ ತರ ಚಾಲೆಂಜ್ ಮಾಡ್ಲಿಕ್ಕೆ ಖಂಡಿತವಾಗ್ಲೂ ಕರ್ಕ ಬರ್ತೀನಿ. ಸೊ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತೇ ಇದೆ. ಥ್ಯಾಂಕ್ ಯು. ತಿಂತಾನೆ ಹಾಕ್ಸ್ಕೊಳ್ಳಿ, ನೋಡೋಣ ಅವ್ನ ಕೆಪಾಸಿಟಿ ಎಷ್ಟು ಅಂತ. ಬಂದಾಗ ಪೂರಿ ಸಪ್ಪಾಯಿ ಊದಿ ತಿನ್ಲಿ. ಪೂರಿ ಹೋಗಿ ಆಲೂಗಡ್ಡೆ ನೋಡು, ಪೂರಾ ಪಾತ್ರ ಇತ್ತದು. ಈರುಳ್ಳಿ ಎಲ್ಲ ಒಂದೇ ಒಂದಕ್ಕೆ ಜಾಸ್ತಿ ಹಾಕ್ಬಿಡಿ ಹಾಲು. ಫೈನಲ್ ಇನ್ನೂ ಆಗಿಲ್ಲ ತಡಿ. ಕಿತ್ನಾ ಹೋ ಇನ್ಕಾ? 9 हो गया कंप्लीट. 9 हो गया. डाल दो 10 ಸ್ಟಾರ್ಟ್ ಕರೋ. 10 ಮಾಡಿ. ಬೈ ಬ್ಯಾಟ್ಸ್ಮನ್ ಇನ್ನು ಜೋಶ್ ಅಲ್ಲಿ ಇದ್ದಾರೆ. ಡಲ್ 60 ಪೂರಿ 60 ಓವರ್ ಆಡ್ದಂಗೆ 60 ಪೂರಿ. ಮತ್ತೆ ಈ ಪ್ಲೇಟ್ ಅಲ್ಲಿ ಹಾಲು ಹಾಕ್ಬೇಡಿ ಕಣ್ರಿ. ಈಗೊಂದು ಟೋನ್ ಚೇಂಜ್ ಆಗ್ತದೆ. ಬಿರಿಯಾನಿ ಮಾಡ್ಬಾರ್ದು ಜಲ್ದಿ. ಬಿರಿಯಾನಿ ಕಷ್ಟ ಆಗುತ್ತೆ. ಹೊತ್ತಾಗಿರೋ ಕಣ. ಮುಗಿತಾ? ಬಿಟ್ಟ ಪ್ಲೇಟ್ ಪಾಸ್ ಮನೆ ಇದೆ. ಮುಳುಗ್ಸೋದಕ್ಕೆ ನಿಂತಿದ್ದಾರೆ ಇಲ್ಲಿ. ನಾನು ಇವಾಗ ಫಸ್ಟ್ ಮನೆಗೆ ಓಡೋಗ್ಬೇಕು. ಹಾಗಾದ್ರೆ 10 ಗ್ಯಾಪ್ ಅಲ್ಲೇ ನಮಗ್ ಸಮಾಧಾನ ಆಯ್ತಪ್ಪ, ನಮ್ಗೇನ್ ಬೇಡ. 90 ಪ್ಲೇಟ್ 8 ನಂದು 8 ಅಲ್ಲ, 8ಕ್ಕಿನ್ನೂ 2 ಕಮ್ಮಿ. ರಘು 10. ನಾನು ಯಾವಷ್ಟು 5 ಕಣ. 10 ಪ್ಲೇಟ್ 60 ಪೂರಿ. ಯಾರು ನೀನು ವಿನ್ನರ್. ಅದು ಸಿಂಗಲ್ ಸುಕ್ಕ ಲೆಕ್ಕ ಹಾಕಿಲ್ಲ. ವಿನ್ನರ್ 70 ಪೂರಿ ತಿನ್ನಲಿಗೆ. ವಿನ್ನರ್ ಚಿಕನ್ ಡಿನ್ನರ್. ನಮ್ಮ ಬಾಸ್ ಹೇಳಿದಾರೆ ಕಬಾಬ್ ಅಂತ, ಅದು ಒಂದಿಷ್ಟು ಮಾಡಿಸ್ಬಿಡು ನೋಡೋಣ. ದೊಡ್ಡ ಮನ್ಸು ಮಾಡಿ ಮಾಡಿಸ್ಬಾರ್ದು. ಅದೆಲ್ಲ ಸಬ್ಸ್ಕ್ರೈಬರ್ಸ್ ಮೇಲೆ ಇದೆಯೋ.
ಕಬಾಬ್ ಪಾರ್ಟಿ, ಬಿರಿಯಾನಿ ಪಾರ್ಟಿ ಎಲ್ಲ ಸಬ್ಸ್ಕ್ರೈಬರ್ಸ್ ನಲ್ಲಿದೆ. ನೋಡು 1K ಲೈಕ್ಸ್ ಬಂದ್ರೆ ಸಬ್ಸ್ಕ್ರೈಬರ್ಸ್ ನ ಕಬಾಬ್ ಪಾರ್ಟಿ ಕರ್ಕೊಂಡ್ ಬಂದ್ಬಿಡ್ತಾನೆ ಹುಡುಗ. ಇರ್ಲಿ ತಾವು ಕಷ್ಟಪಟ್ಟು ಮಾಡಿದ್ವಿ ನಮ್ಮ ಇವತ್ತಿನ ಈ ಚಾಲೆಂಜಿನ ವಿನ್ನರು ರಘು ಅವರೇ ಒಂದೆರಡು ಮಾತಾಡ್ಬೇಕು ಅಂದ್ರೆ ಇವತ್ತು ಎಷ್ಟು ಪ್ಲೇಟ್ ತಿಂದಿದ್ದಾರೆ? 11 ಪ್ಲೇಟ್ ಬರ್ತಿ 66 ಪುರಿಗಳು 66 ಪುರಿ 66 ಪುರಿ ತಿಂದು ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ 2 ಪ್ಲೇಟ್ ಪಾರ್ಸಲ್ ಹೇಳಿದ್ದಾರೆ. ಇನ್ನೂ 2 ಪ್ಲೇಟ್ ಪಾರ್ಸಲ್ ಕೂಡ ಹೇಳಿದ್ದಾರೆ. ಸೊ ಇಂಥ ಪ್ರತಿಷ್ಠೆಗಳಿದ್ರೆ ನಾವು ಹುಡುಕ್ತಾ ಇರ್ತೀವಿ. ಮುಂದಿನ ವಾರ ಮತ್ತೊಂದು ಕಬಾಬ್ ಚಾಲೆಂಜ್ ಇರ್ತದೆ. ಇಂಥ ಪ್ರತಿಭೆಗಳಿದ್ರೆ ನಮ್ಮ ಚಾನೆಲ್ ಅಲ್ಲಿ ಅವಕಾಶ ಕೊಡ್ತೀವಿ. ಆದ್ರೆ ಅವರು ನಮ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು. ಸೊ ಮುಂದಿನ ವಾರ ಇದೇ ತರ ಚಾಲೆಂಜ್ ಅಲ್ಲಿ ಬರ್ತೀನಿ. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು.